ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟಲು ಮತ್ತು ಬಾಧಿತ ಜನತೆಗೆ ನೆರವಿಗೆ ಸರ್ಕಾರ ಆಗಮಿಸುವಂತೆ ಒತ್ತಾಯಿಸಿ ಫೆಬ್ರವರಿ 17ರಂದು ಭಾರತ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ ರಾಜ್ಯಾದ್ಯಂತ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಪಕ್ಷದ ಕಾರ್ಯದರ್ಶಿ ಕೆ ಲೀಲಾ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಂದು ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗಳ ಎದುರುಗಡೆಗೆ ಪಕ್ಷದ ಜಿಲ್ಲಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಿ ಆಯಾ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಅಂದು ಬೆಳಗ್ಗೆ 10:30 ನಗರದ ಜಗತ್ ವೃತ್ತದಿಂದ ಬೃಹತ್ ಮೆರವಣಿಗೆ ಆರಂಭವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗಟ್ಟಲು ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸಿರುವುದು ಸ್ವಾಗತವಿದೆ. ಆದರೆ ಆ ಸುಗ್ರೀವಾಜ್ಞೆಯಲ್ಲಿ ಸಾಲ ಪಡೆದು ಕಿರುಕುಳಕ್ಕೊಳಗಾದ ಜನರಿಗೆ ನೆರವಿಗೆ ಬರುವ ವಿಷಯ ಕುರಿತು ಯಾವುದೇ ಪ್ರಸ್ತಾಪವಿಲ್ಲ. ಸಾಲದ ಸುಳಿಯಲ್ಲಿ ನಲುಗುತ್ತಿರುವ ಜನತೆಯನ್ನು ಸರ್ಕಾರ ರಕ್ಷಿಸಬೇಕು. ಸಾಲ ವಸೂಲಾತಿಯ ಬಾರ್ಬರಿಕ ಕ್ರಮ, ಕಿರುಕುಳ, ಶೋಷಣೆ ತಡೆಗಟ್ಟಬೇಕು. ಋಣಮುಕ್ತ ಆಯೋಗ ತಳಹದಿಯವರೆಗೂ ಜಾರಿಗೊಳಿಸಬೇಕು. ಎಲ್ಲ ಮೈಕ್ರೋ ಫೈನಾನ್ಸ್ ಗಳನ್ನು ನಬಾರ್ಡ್, ಆರ್ಬಿಐ ನಿಯಂತ್ರಣಕ್ಕೊಳಪಡಬೇಕು. ಕರ್ನಾಟಕದಲ್ಲಿ ಮೈಕ್ರೋ ಫೈನಾನ್ಸ್ ಲೇವಾದೇವಿ ನಿಯಂತ್ರಣ ಕಾಯ್ದೆ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ನಡೆಸ್ತಾ ಇದ್ದೀವಿ. ಮುಖ್ಯವಾದ ಅಂಶ ನಿಮಗೆಲ್ಲರಿಗೂ ಗೊತ್ತದ, ಮೈಕ್ರೋ ಫೈನಾನ್ಸ್ ಇಡೀ ರಾಜ್ಯ ತುಂಬ ಇದರ ದೌರ್ಜನ್ಯಕ್ಕೆ ಬಹಳ ಜನ ಬಲಿಯಾಗಿದ್ದು ನೀವು ನೋಡಿರಿ. ಗುಲ್ಬರ್ಗದಲ್ಲಿ ಅನೇಕ ಇಶ್ಯೂಗಳಾದವು, ರಾಜ್ಯ ತುಂಬ ಅನೇಕ ಇಶ್ಯೂಗಳಾದವು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ. ಸರ್ಕಾರಕ್ಕೆ ನಮ್ಮ ಸಾಮೂಹಿಕ ಸಂಘಟನೆಗಳು, ರೈತ ಸಂಘ, ಕೂಲಿಕಾರ ಸಂಘ, ಮಹಿಳಾ ಸಂಘ, ನಾವು ಜಂಟಿಯಾಗಿ ಮುಖ್ಯಮಂತ್ರಿ ಅವರಿಗೆ ನಿಯೋಗ ಹೋಗಿ ಮನವಿ ಪತ್ರ ನಾವು ಕೊಟ್ಟಿದ್ದೆವು. ಮನವಿ ಪತ್ರದಲ್ಲಿ ನಾವು ಅನೇಕ ಸಲಹೆಗಳು ಸಹಿತ ಮಾಡಿದ್ದೆವು ಮತ್ತು ರಾಜ್ಯ ಮಟ್ಟದ ಹೋರಾಟವೂ ಸಹಿತ ನಮ್ಮ ಸಂಘಟನೆಗಳು ನಡೆಸಿದ್ವು. ಈ ಎಲ್ಲದರ ಪರಿಣಾಮವಾಗಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟಂಗೆ ಒಂದು ತೀವ್ರತರವಾದಂಥ ಪ್ರಚಾರವೂ ಮಾಡಿದ್ದಕ್ಕಾಗಿ ಸರ್ಕಾರ ಇವತ್ತು ಒಂದು ಸುಗ್ರೀವಾಜ್ಞೆಯನ್ನು ಮಾಡ್ಯದ. ಮೊದಲು ಕೊಟ್ಟಂಥ ಸುಗ್ರೀವಾಜ್ಞೆಗೆ ನಮ್ಮ ಗವರ್ನರ್ ಅವರು ಸಹಿ ಮಾಡಿದ್ದಿಲ್ಲ, ನಿನ್ನೆ ಸಹಿ ಮಾಡ್ಯಾರ. ನಾವು ಇದನ್ನು ಸ್ವಾಗತ ಮಾಡ್ತೀವಿ. ಅದರ ಪ್ರಶ್ನೆ ಇರೋದೇನು ಅಂತ ಕೇಳಿದ್ರೆ, ಹಾಗೆ ಸಹಿ ಮಾಡಿದ್ದು ಆದಮೇಲೂ ಗವರ್ನರ್ ಅವರು ಒಂದು ವಿಷಯ ಪ್ರಸ್ತಾಪ ಮಾಡ್ಯಾರ. ಯಾರು ಸಾಲ ಕೊಡ್ತಾರೋ ಸಾಲ ಕೊಟ್ಟವರ ಸಂಬಂಧಪಟ್ಟಂಗೆ ಏನು ವಸೂಲಿ ಮಾಡುವ ಸಂದರ್ಭದಲ್ಲಿ ಅವರು ಹಣ ಕೊಟ್ಟಿರ್ತಾರೆ, ಹಣ ತಗೊಳ್ತಾರೆ. ನೀವು ರಕ್ಷಣೆ ಹಣ ಸಾಲ ತಗೊಂಡವರಿಗೆ ಮಾತ್ರ ಅಂತ ಆಗಿ ಕೊಟ್ಟವರು ಸಂಬಂಧಪಟ್ಟಂಗಿಲ್ಲ ಅಂದ್ರೆ ನಾಳೆಗಿದು ಕಾನೂನು ರೀತಿಯಾದಂಥ ಸಮಸ್ಯೆಗಳೆಲ್ಲ ಬರಬಹುದು. ಇವೆಲ್ಲವೂ ಸಹಿತ ನೀವು ಅಧಿವೇಶನದಲ್ಲಿ ಚರ್ಚೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಇಟ್ಟಾರೆ. ಇವತ್ತು ನಿಮಗೆಲ್ಲರಿಗೂ ಗೊತ್ತಾ, ನಿಮ್ಮದೇ ಮಾಧ್ಯಮಗಳಲ್ಲೂ ಬಂದದ ಎಲ್ಲವೂ. ಮೊದಲನೇ ಸರ್ತಿಗಂತೂ ಗವರ್ನರ್ ಅವರು ಭಾಳ ಸ್ಪಷ್ಟವಾಗಿ ವಾಪಸ್ ಕಳಿಸೋದ್ರಲ್ಲಿ ಇದೇ ಪ್ರಧಾನವಾದ ಅಂಶ ಇತ್ತು. ಯಾರು ನಬಾರ್ಡ್ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ಇರ್ತಾರೆ, ಅದರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಇರ್ತದೆ, ಅವ್ರುಗಳಿಗೆ ಈ ಶಿಕ್ಷೆ ಇನ್ನೊಂದು ಮತ್ತೊಂದು ಇವೆಲ್ಲ ಇರಬಾರ್ದು ಅಂತ ಇತ್ತು. ಆ RBI ಮತ್ತು ನಬಾರ್ಡ್ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಯೂ ಒಂದು ವೇಳೆ ಇವರು ಕಿರುಕುಳ ಕೊಡ್ತಾಯಿದ್ರು, ದೌರ್ಜನ್ಯ ಮಾಡ್ತಾಯಿದ್ರು ಅಂತಂದ್ರೆ ಹೆಂಗೆ ಅಂತನ್ನೋದು ಆಲೋಚನೆ ಅವರು ಮಾಡಿಲ್ಲ. ಅವರು ಆ ರೀತಿ ಆಲೋಚನೆ ಮಾಡಿದರು. ಬಟ್ ಏನೆಲ್ಲ ಇರಲಿ, ನಾವಿವತ್ತು ಸರ್ಕಾರ ಮುಂದೆ ಅಧಿವೇಶನದಲ್ಲಿ ಚರ್ಚೆ ಮಾಡುವ ಸಂದರ್ಭದಲ್ಲಿ ನಾವು ಪ್ರಧಾನವಾದ ಒಂದಿಷ್ಟು ಅಂಶಗಳನ್ನು ಅವರಿಗೆ ಹೇಳಲಿಕ್ಕೆ ಇಷ್ಟಪಟ್ಟಿದ್ದೀವಿ. ಮತ್ತು CPIM ಪಕ್ಷ ಈ ಎಲ್ಲ ಡಿಮಾಂಡ್ಗಳನ್ನು ಇಟ್ಕೊಂಡು ಇದೊಂದು ಪೊಲಿಟಿಕಲ್ ಅಂಶವೂ ಅದ ಅಂತ ಹೇಳಿ ರಾಜ್ಯದಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.